ಬಾಂಗ್ಲಾ ಪತ್ರಕರ್ತ ಸಂತೋಪಾನನ್ನ ಬಂಧನ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಸತ್ಯವನ್ನ ಪ್ರಶ್ನೆ ಮಾಡೋರಿಗೆ ಯಾರೇ ಅಡ್ಡಿಪಡಿಸಿದ್ರು ಕೂಡ ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಈಗ ಸತ್ಯವನ್ನ ಮರೆ ಮಾಚೋದಕ್ಕೆ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಕಸರತ್ತು ನಡೆದಿತ್ತು. ಅದನ್ನು ನಾವು ನಮ್ಮ ರಿಪಬ್ಲಿಕ್ ಬಾಂಗ್ಲಾ ಟೀಮ್ ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿತ್ತು. ಹಾಗಾಗಿ ಪತ್ರಕರ್ತನನ್ನ ಅಂದರೆ ನಮ್ಮ ರಿಪಬ್ಲಿಕ್ ಬಾಂಗ್ಲಾ ಪತ್ರಕರ್ತನನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಈ ವಿಚಾರಕ್ಕೆ NHRC ಎಂಟ್ರಿ ಆಗಿದೆ. ಇದೊಂದು ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತೇಳಿ ಕೋರ್ಟ್ ಚಾಟಿ ಬೀಸಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಚ್ಚರಿಕೆಯನ್ನು ಕೊಟ್ಟಿದೆ. ಪತ್ರಕರ್ತರನ್ನ ಬಂಧನ ಮಾಡೋದು ಹಲ್ಲೆಯಂಥ ಪೊಲೀಸರ ಕ್ರಮ ಪ್ರಶ್ನಾರ್ಹ. ಪತ್ರಿಕಾ ಸ್ವಾತಂತ್ರ್ಯದ ದಮನವೂ ಆಗಿದೆ ಎಂದಿರುವ ಆಯೋಗ ತಕ್ಷಣವೇ ವರದಿ ಸಲ್ಲಿಕೆ ಮಾಡಿ 2 ವಾರ ಟೈಮ್ ಕೊಡ್ತೀವಿ ಅಂತೇಳಿ ಗಡುವನ್ನು ಕೂಡ ಕೊಟ್ಟಿದೆ NHRC. ಇದೊಂದು ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತೇಳಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎಚ್ಚರಿಕೆಯನ್ನ ಕೊಟ್ಟಿದೆ. ಅದು ಪಶ್ಚಿಮ ಬಂಗಾಳದ DGPಗೆ. ಯಾವ ಆಧಾರದ ಮೇಲೆ ನೀವು ಅರೆಸ್ಟ್ ಮಾಡ್ತೀರಿ? ರಿಪೋರ್ಟ್ ಕೊಡಿ. ಏನು ಕೇಸ್ ಆಗಿದೆ, ಯಾವ ಕಾರಣಕ್ಕೋಸ್ಕರ ನೀವು ಅರೆಸ್ಟ್ ಮಾಡಿದ್ದೀರಿ, ಅವ್ರ ಮೇಲೆ ಕಂಪ್ಲೇಂಟ್ ಇತ್ತಾ, ಇದೆಲ್ಲವನ್ನ ಕೂಡ 2 ವಾರದ ಒಳಗಡೆ ನೀವು ರಿಪೋರ್ಟ್ ಸಲ್ಲಿಕೆ ಮಾಡಬೇಕು ಅಂತೇಳಿ DGPಗೆ NHRC ಸೂಚನೆ ಕೊಟ್ಟಿದೆ. ನೋಡಿ, ಒಂದು ಮಹಿಳೆಯರಿಗೆ ದೌರ್ಜನ್ಯ ಆಗ್ತಾ ಇರೋದು ಲೈಂಗಿಕವಾಗಿ ಅಂತ ಬಂದಾಗ ಆ ಮಹಿಳೆಯರಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು ರಿಪಬ್ಲಿಕ್ ಬಾಂಗ್ಲಾ ಟೀಮ್ ಅಲ್ಲಿ ವರದಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ಅಂತ ವರದಿಗಾರಿಕೆಯನ್ನ ಮಾಡ್ತಾ ಇದ್ದಂಥ ನಮ್ಮ ಪ್ರತಿನಿಧಿಯನ್ನ, ನಮ್ಮ ಸಹೋದ್ಯೋಗಿಯನ್ನ ಏಕಾಏಕಿ ಅರೆಸ್ಟ್ ಮಾಡ್ತಾರೆ ಅಂದರೆ ಇನ್ಯಾವ ಹಂತಕ್ಕೆ ಹೋಗಿ ತಲುಪಿದೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಕಾನೂನು ಸುವ್ಯವಸ್ಥೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಕೋರ್ಟ್ಗೆ ಕರೆದುಕೊಂಡು ಹೋಗಬೇಕಾದ್ರೆ ನಮ್ಮ ಪತ್ರಕರ್ತ ಅಲ್ಲೂ ಕೂಡ ಹೆದೆಗುಂದಿಲ್ಲ, ನಮ್ಮ ಪತ್ರಕರ್ತ ಹೆದೆಗುಂದಿಲ್ಲ. ಅರೆಸ್ಟ್ ಮಾಡ್ತೀರಾ ಮಾಡಿ, ನಾವು ಸತ್ಯವನ್ನ ಬಯಲಿಗೆ ತಂದೇ ತರ್ತೀವಿ ಅಂತೇಳಿ ಅಲ್ಲೂ ಕೂಡ ಸತ್ಯಮೇವ ಜಯತೆ ಅನ್ನುವ ರೀತಿಯಲ್ಲಿ ಅವರು ಮಾತುಗಳನ್ನು ಆಡ್ತಾರೆ.